ಮಾಡಿಲ್ಲ. ಮತ್ತು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು 1912ರಲ್ಲಿ ಯಾಕಾಗಿ ಒಂದು KSIC ಪ್ರಾರಂಭ ಮಾಡಿದ್ರು, ಯಾಕಾಗಿ ಮೈಸೂರು ಸ್ಯಾಂಡಲ್ಸ್ ಪ್ರಾರಂಭ ಮಾಡಿದ್ರು, ಯಾಕಾಗಿ ಮೈಸೂರು ಲ್ಯಾಂಪ್ಸ್ ಪ್ರಾರಂಭ ಮಾಡಿದ್ರು, ಯಾಕಾಗಿ ಭದ್ರಾವತಿನಲ್ಲಿ ಹೋಗ್ಬಿಟ್ಟು VISL ಮಾಡಿದ್ರು, ಯಾಕಾಗಿ ಇಷ್ಟೆಲ್ಲ ಬಂದು ಫ್ಯಾಕ್ಟರಿಗಳನ್ನ ಇವನ್ನೆಲ್ಲ ಮಾಡಿದ್ರು ಅಂತಂದ್ರೆ ಸಾಮಾನ್ಯ ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಮಾಡಿದಂತವ್ರು. ಇಡೀ ಜಗತ್ತಿಗೆ, ಇಡೀ ಭಾರತಕ್ಕೆ ಮಾದರಿ ಆಗುವ ರೀತಿಯಲ್ಲಿ ರಿಸರ್ವೇಶನ್ ಪಾಲಿಸಿ ತಗೊಂಡ್ಬಂದರು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾಕಂದ್ರೆ ನಾಡಿಗೆ ಒಳ್ಳೇದಾಗಬೇಕು, ದೀನ ದಲಿತರನ್ನ ಅವ್ರ ಸೇವೆ ಆಗಬೇಕು, ಅವ್ರದ್ದು ಅಪ್ಲಿಫ್ಟ್ಮೆಂಟ್ ಆಗಬೇಕು, ಅವ್ರದ್ದು ಸಶಕ್ತೀಕರಣ ಆಗಬೇಕು ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ವಿ. ನಾನು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ನೇರವಾಗಿ ಹೇಳ್ತೀನಿ, 1980ರಲ್ಲಿ ಫಸ್ಟ್ ಎಲೆಕ್ಷನ್ ನಿಂತಿದ್ರಿ, ನೀವು ಸೋತ್ರಿ. 83ರಲ್ಲಿ ಫಸ್ಟ್ ಟೈಮ್ MLA ಆದ್ರಿ. 85ರಲ್ಲಿ ನೀವು ಮಂತ್ರಿ ಆದ್ರಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ 83ರಿಂದ 2026ವರೆಗೂ ಕೂಡ ನೀವು ಸತತವಾಗಿ